ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಅಭಾವ ದಿನದಿಂದ ದಿನಕ್ಕೆ ಉಲ್ಬಣವಾಗ್ತಿದೆ. ಕಮರ್ಷಿಯಲ್ ಗ್ಯಾಸ್ ನಂಬಿದ್ದ ಹೋಟೆಲ್ ಉದ್ಯಮ ಸಂಕಷ್ಟಕ್ಕೆ ಸಿಲುಕಿದೆ. ಒಂದು ವಾರದಿಂದ ಸಿಲಿಂಡರ್ ಸಿಗದೆ ಹಲವು ಹೋಟೆಲ್ಗಳು ಪರದಾಡ್ತಿವೆ. ಕೆಲವರು ಹೋಟೆಲ್ ಬಂದ್ ಮಾಡುವ ಪರಿಸ್ಥಿತಿ ಎದುರಿಸ್ತಾ ಇದ್ದಾರೆ. ಇನ್ನು ಕೆಲವರು ಪ್ರಧಾನಿಗೆ ಪತ್ರ ಬರೆದು ಸಮಸ್ಯೆ ಪರಿಹರಿಸಿ ಅಂತ ಕೇಳಿಕೊಂಡಿದ್ದಾರೆ. ಹೋಟೆಲ್ಗಳಲ್ಲಿ ಗ್ಯಾಸ್ ಟ್ರಬಲ್, ಈಗ ಸೌದೆಯದ್ದೇ ದರ್ಬಾರ್. ನಾಳೆಯೂ ಸಿಗದಿದ್ರೆ ಎಲ್ಲ ಹೋಟೆಲ್ಗಳು ಬಂದ್. ಇಡೀ ದೇಶದಲ್ಲಿ ಈಗ ಹೇಗಾಗಿದೆ ಅಂದ್ರೆ ಗ್ಯಾಸ್ ಇದ್ದೋನೆ ಬಾಸ್ ಅನ್ನೋ ರೀತಿಯಾಗಿದೆ. ಇರಾನ್ ಅಮೆರಿಕ ವಾರ್ನಿಂದ ಎಲ್ಲೂ ಕೂಡ ಕಮರ್ಷಿಯಲ್ ಸಿಲಿಂಡರ್ ಗ್ಯಾಸ್ ಸಿಗದೆ ಹೋಟೆಲ್ ಉದ್ಯಮ ತತ್ತರಿಸಿ ಹೋಗಿದೆ. ಈಗಾಗಲೇ ಹಲವಾರು ಹೋಟೆಲ್ಗಳು ಕ್ಲೋಸ್ ಆಗಿವೆ. ಇನ್ನು ಕೆಲ ಹೋಟೆಲ್ಗಳು ಸೌದೆ ಬಳಸಿ ಅಡುಗೆ ಮಾಡ್ತಿವೆ. ನಾಳೆಯೂ ಸಿಲಿಂಡರ್ ಸಿಗದೆ ಹೋದ್ರೆ ಮತ್ತಷ್ಟು ಹೋಟೆಲ್ಗಳು ಕ್ಲೋಸ್ ಆಗೋದು ಫಿಕ್ಸ್ ಆಗಿದೆ. ಕಳೆದೊಂದು ವಾರದಿಂದ ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಬೆಂಗಳೂರಿನ ಹೋಟೆಲ್ ಮಾಲೀಕರು ಸಂಕಷ್ಟ ಎದುರಿಸುತ್ತಿದ್ದಾರೆ. ಕೆಲವರು ಹೊಟ್ಟೆಪಾಡಿಗಾಗಿ ಸೌದೆ ತರಿಸಿ ಅಡುಗೆ ಮಾಡ್ತಿದ್ದಾರೆ. ಅದೇ ರೀತಿ ಯಶವಂತಪುರ ಸರ್ಕಲ್ನಲ್ಲಿರೋ ನ್ಯೂ ಸಾಗರ್ ಹೋಟೆಲ್ ವಿನೂತನ ಪ್ರಯೋಗ ಮಾಡಿ ಪ್ರತಿದಿನ 2 ಸಿಲಿಂಡರ್ ಉಳಿಸುವ ಕೆಲಸ ಮಾಡ್ತಿದೆ. ಗ್ಯಾಸ್ ಬಾಯ್ಲರ್ ಅನ್ನ ಸೌದೆ ಬಾಯ್ಲರ್ ಆಗಿ ಬದಲಾಯಿಸಿದ್ದು ಇಡೀ ಹೋಟೆಲ್ಗೆ ಸ್ಟೀಮ್ ಪೂರೈಸುತ್ತಿದ್ದಾರೆ. ಈ ವ್ಯವಸ್ಥೆಯಿಂದ ದಿನಕ್ಕೆ 2 ಗ್ಯಾಸ್ ಸಿಲಿಂಡರ್ಗಳ ಉಳಿತಾಯವಾಗ್ತಿದೆ. ತಟ್ಟಿದ್ದು 100ಕ್ಕೆ 100 ತಟ್ಟಿಬಿಟ್ಟಿದ್ದೇವೆ ಸರ್. ಈಗ ನಮಗಾದ್ರೆ ಸೌದೆ ಸ್ಟೀಮ್ ಇಂದ ಬೆನಿಫಿಟ್ ಹೊರತು ಸೌದೆ ಸ್ಟೀಮ್ ಒಂದು ಇಲ್ಲ ಅಂದ್ರೆ ಇದು ಬಾಗಿಲಾಕ್ಬೇಕಿತ್ತು ಹೋಟೆಲ್. ನಿಜವಲ್ಲೂ ಬಾಗಿಲೇ ಹಾಕ್ಬೇಕು. ಸಪ್ಲೈನೇ ಗ್ಯಾಸ್ ಸಪ್ಲೈನೇ ಇಲ್ಲ. ಇದರಲ್ಲೇ ನಾವು ಇದು ಮಾಡ್ತೀವಿ, ಇಡ್ಲಿ ಇದರಲ್ಲೇ ಮಾಡ್ತೀವಿ, ಮತ್ತು ಈ ಒಲೆಯಲ್ಲೇ ವಡೆ ಮಾಡ್ತೀವಿ, ಸಾಂಬಾರು, ರೈಸ್ ಬಾತ್ ಎಲ್ಲ ಇದರಿಂದ ಹೋಟ್ಲ್ ಸ್ವಲ್ಪ ನಡೀತಾ ಇದೆ. ಇವಾಗ ಬಾಯ್ಲರಿಂದ ಕಡಿಮೆ ಅಂದರೂ 2 ಸಿಲಿಂಡ್ರ್ ಸೇವ್ ಮಾಡ್ಬೋದು ಸರ್. ಸೌದೆ ಬಾಯ್ಲರಿಂದ 2 ಸಿಲಿಂಡ್ರ್ ಸೇವ್ ಮಾಡ್ಬೋದು. ಸಿಲಿಂಡರ್ ಸಿಗದಿದ್ದಕ್ಕೆ ಪ್ರಧಾನಿಗೆ ಪತ್ರ. ಸಿಲಿಂಡರ್ ಸಮಸ್ಯೆ ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ ಗ್ಯಾಸ್ ಇಲ್ಲದಿದ್ರೆ ಎಷ್ಟು ಕುಟುಂಬಗಳು ಬೀದಿಗೆ ಬರುತ್ತೆ ಅನ್ನೋದು ಈಗ ಗೊತ್ತಾಗ್ತಿದೆ. ಇದರ ಪರಿಣಾಮ ಮಹಿಳಾ ಉದ್ಯಮಿಗಳ ಮೇಲೂ ಬಿದ್ದಿದೆ. ಹೋಟೆಲ್ ಉದ್ಯಮ ನಡೆಸೋದು ಕಷ್ಟವಾಗಿರುವ ಹಿನ್ನೆಲೆ ರಸಪಾಕ ಹೋಟೆಲ್ನ ಮಾಲೀಕರು ಆಗಿರೋ ಉದ್ಯಮಿ ರೂಪಾ ಶಾಸ್ತ್ರಿ ಪ್ರಧಾನಿ ನರೇಂದ್ರ ಮೋದಿಗೆ ಪತ್ರ ಬರೆದಿದ್ದಾರೆ. ಕರ್ನಾಟಕದ ನಾರಿ ಶಕ್ತಿಯ ಪರವಾಗಿ ಅಡುಗೆ ಅನಿಲ ಹಂಚಿಕೆಯಲ್ಲಿ ಮಹಿಳಾ ಉದ್ಯಮಿಗಳಿಗೆ ವಿಶೇಷ ಆದ್ಯತೆ ನೀಡಬೇಕು ಅಂತ ಮನವಿ ಮಾಡಿದ್ದಾರೆ. ಕ್ವೀನ್ಸ್ ರಸ್ತೆಯಲ್ಲಿರೋ ಪ್ರಸಿದ್ಧ ಮರಾಠ ದರ್ಶನ್ ಹೋಟೆಲ್ಗೂ ಸಿಲಿಂಡರ್ ಸಮಸ್ಯೆ ತಟ್ಟಿದೆ. ಹಲವಾರು ವರ್ಷಗಳಿಂದ ನಾನ್ ವೆಜ್ಗೆ ಫೇಮಸ್ ಆಗಿರೋ ಈ ಹೋಟೆಲ್ಗೆ ನಾಳೆಯೂ ಸಿಲಿಂಡರ್ ಪೂರೈಕೆಯಾಗದಿದ್ರೆ ಬಂದ್ ಮಾಡುವ ಪರಿಸ್ಥಿತಿ ಎದುರಾಗಲಿದೆ. ಎಫೆಕ್ಟ್ ಖಂಡಿತ ತಟ್ಟಿದೆ ಸರ್. ಎಲ್ರಿಗೂ ತಟ್ಟಿದಂಗೆ ನಮಗೂ ತಟ್ಟಿದೆ. ನಾವು ಮುಂಚೆ ಎಲ್ಲ ಏನು ಮಾಡ್ತಾ ಇದ್ದೋ ಅಂತ ಹೇಳಿದ್ರೆ ಐಟಮ್ನ ಮತ್ತೆ ಖಾಲಿ ಆದಂಗೆ ಮಾಡ್ಕೊಳ್ತಾ ಇದ್ದೋ. ಇವಾಗ ಅದು ಆಗ್ತಾ ಇಲ್ಲ. ಒಂದೇ ಸಲ ನಾವು ಎಷ್ಟು ಐಟಮ್ ಮಾಡಬೇಕು ಅದನ್ನು ಸ್ವಲ್ಪ ಜಾಸ್ತಿ ಹೆಚ್ಚಿಗೆ ಮಾಡ್ಕೊಂಡ್ಬಿಡ್ತೀವಿ. ಅದಾದಮೇಲೆ ಕ್ಲೋಸ್ ಆದರೆ ಕ್ಲೋಸ್ ಅಷ್ಟೇ. ಬಟ್ ಇವಾಗ ಇನ್ನೊಂದು ಪ್ರಾಬ್ಲಮ್ ಆಗ್ತಾ ಇದೆ. ಬೇರೆ ಕಡೆ ಹೋಟೆಲ್ಗಳು ಕ್ಲೋಸ್ ಆಗಿರೋದ್ರಿಂದ ಈ ಕಡೆ ಜನ ಓಪನ್ ಇದೆ ಅಂತ ಈ ಕಡೆ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಬೇಡಿಕೆ ಜಾಸ್ತಿ ಆಗಿದೆ, ಆದರೆ ನಮ್ಮ ಕೈಲಿ ಪೂರೈಸೋಕ್ಕಾಗ್ತಾ ಇಲ್ಲ. ಮ್ಯಾಕ್ಸಿಮಮ್ ಎಷ್ಟು ಮಾಡಬೇಕು ಅಷ್ಟು ಮಾಡ್ತೀವಿ, ಖಾಲಿ ಆದರೆ ಕ್ಲೋಸ್. ಮೆನುವಲ್ಲಿ ಯಾವುದು ಕಡಿಮೆ ಮಾಡಿಲ್ಲ. ಸದ್ಯಕ್ಕೆ ನಮ್ಮ ಹತ್ರ ಸ್ಟೋರೇಜ್ ಇದ್ದಿದ್ದರಿಂದ ನಾವು ಒಂದಷ್ಟು ನಾಳೆವರೆಗೂ ನಡೆಸ್ಬೋದು, ಭಾನುವಾರದವರೆಗೂ. ಭಾನುವಾರ ಒಂದಿನ ಆದಮೇಲೆ ಸಪ್ಲೈ ಆಗಲಿಲ್ಲ ಅಂತ ಹೇಳಿದ್ರೆ ನಾವು ಕ್ಲೋಸ್ ಮಾಡಬೇಕಾಗತ್ತೆ. ಗ್ಯಾಸ್ ಟೆನ್ಷನ್, ಏಜೆನ್ಸಿ ಮುಂದೆ ಕ್ಯೂ ನಿಂತ ಜನ. ಗ್ಯಾಸ್ ಸಿಗದೆ ಹೋಟೆಲ್ಗಳು ಕ್ಲೋಸ್ ಆಗೋದು ಒಂದ್ ಕಡೆಯಾದ್ರೆ ಮತ್ತೊಂದೆಡೆ ಗೃಹ ಬಳಕೆಗೂ ಗ್ಯಾಸ್ ಸಿಗುತ್ತೋ ಇಲ್ವೋ ಅಂತ ಜನ ಕನ್ಫ್ಯೂಸ್ ಆಗಿ ಕಂಗಾಲಾಗಿದ್ದಾರೆ. ಆದ್ರಿಂದ ಏಜೆನ್ಸಿಗಳ ಮುಂದೆ ಸಿಲಿಂಡರ್ಗಾಗಿ ಕ್ಯೂ ನಿಲ್ತಿದ್ದಾರೆ. ಇಂದು ಶಿವಾಜಿನಗರದಲ್ಲಿ ಬೆಳಗ್ಗೆ 7 ಗಂಟೆಯಿಂದಲೇ ಖಾಲಿ ಸಿಲಿಂಡರ್ಗಳನ್ನು ಹಿಡಿದು ಜನರು ನಿಂತಿದ್ರು. ಯುಗಾದಿ ಮತ್ತು ರಂಜಾನ್ ಹಬ್ಬದ ಹಿನ್ನೆಲೆ ಗ್ಯಾಸ್ಗೆ ಬೇಡಿಕೆ ಹೆಚ್ಚಾಗಿದ್ದು ಸಿಗುತ್ತೋ ಇಲ್ವೋ ಅಂತ ಜನ ಟೆನ್ಷನ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಗ್ಯಾಸ್ ಸಿಲಿಂಡರ್ ಅಭಾವ ಹೋಟೆಲ್ ಉದ್ಯಮದಿಂದ ಹಿಡಿದು ಸಾಮಾನ್ಯ ಜನರಿಗೂ ಸಂಕಷ್ಟ ತಂದಿದೆ. ಆದಷ್ಟು ಬೇಗ ಸರ್ಕಾರ ಮಧ್ಯಪ್ರವೇಶ ಮಾಡಿ ಸಮಸ್ಯೆಯನ್ನ ಶೀಘ್ರದಲ್ಲಿ ಬಗೆಹರಿಸುವ ಕೆಲಸ ಮಾಡಬೇಕಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.